ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ. ನಿನ್ನೆ ಮುಂಬೈನ ವಾಂಖಡೆ ಸ್ಟೇಡಿಯಂನಲ್ಲಿ ನಡೆದದ್ದು ಬರೀ ಮ್ಯಾಚ್ ಅಲ್ಲ, ಅದು ಅಕ್ಷರಶಃ ಇಂಗ್ಲೆಂಡ್ ಪಾಲಿಗೆ ಎದುರಾದ ಮೃತ್ಯುಂಜಯ ಹೋರಾಟ. ಹೊಡೆದರೆ ಆನೆ ಹೊಡೆಯಬೇಕು, ಬಡಿದರೆ ಬೌಂಡ್ರಿ ದಾಟಿಸಬೇಕು ಅನ್ನೋ ರೇಂಜ್ಗೆ ನಿನ್ನೆ ನಮ್ಮ ಹುಡುಗರು ಬ್ಯಾಟ್ ಬೀಸಿದ್ದು ನೋಡಿದ್ರೆ ಇಂಗ್ಲೆಂಡ್ ಬೌಲರ್ಗಳ ಎದೆ ನಡಿಗಿರಬೇಕು. ಆರಂಭದಲ್ಲೇ ಅಭಿಷೇಕ್ ಶರ್ಮಾ ಕೇವಲ 9 ರನ್ನಿಗೆ ಪೆವಿಲಿಯನ್ ದಾರಿ ಹಿಡಿದಾಗ ಇಂಗ್ಲೆಂಡ್ ಆಟಗಾರರು ಏನೋ ಗೆದ್ದುಬಿಟ್ವಿ ಅಂತ ಬೀಗ್ತಿದ್ರು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಅಸಲಿ ಸುನಾಮಿ ಇನ್ನೂ ಕ್ರೀಸ್ಗೆ ಬಂದಿಲ್ಲ ಅಂತ. ಸಂಜು ಸ್ಯಾಮ್ಸನ್ ಯಾವಾಗ ಅಂಗಳಕ್ಕೆ ಕಾಲಿಟ್ರೋ ಅಂದೇ ಇಂಗ್ಲೆಂಡ್ನ ಹಣೆಬರಹ ಬರೆದಿದ್ದಾಯ್ತು. ಸ್ಯಾಮ್ಸನ್ ಬ್ಯಾಟ್ನಿಂದ ಸಿಡಿದ ಒಂದೊಂದು ಸಿಕ್ಸರ್ ಕೂಡ ಇಂಗ್ಲೆಂಡ್ ನಾಯಕನಿಗೆ ಬ್ಯಾಟಿಂಗ್ ಅಂದರೆ ಹೀಗಿರುತ್ತೆ ನೋಡು ಅಂತ ಕೊಟ್ಟ ಖಡಕ್ ವಾರ್ನಿಂಗ್ ತರಹ ಇತ್ತು. ಕೇವಲ 42 ಎಸೆತಗಳಲ್ಲಿ 89 ರನ್ ಚಚ್ಚಿದ ಸ್ಯಾಮ್ಸನ್ ಅಕ್ಷರಶಃ ಮೈದಾನವನ್ನೇ ರಣರಂಗವನ್ನಾಗಿ ಮಾಡಿದ್ರು. ಇತ್ತ ಇಶಾನ್ ಕಿಶನ್ ಕೂಡ ಕೈಕಟ್ಟಿ ಕೂರ್ಲಿಲ್ಲ. ಪವರ್ ಪ್ಲೇನಲ್ಲಿ ಇಂಗ್ಲೆಂಡ್ ಬೌಲರ್ಗಳನ್ನು ಬೆವರಿಳಿಸಿ ಪರ್ಪಲ್ ಪ್ಯಾಚ್ ತೋರಿಸಿದ್ರು. 12ರ ಸರಾಸರಿಯಲ್ಲಿ ರನ್ ಹರಿಯುತ್ತಿದ್ರೆ ಇಂಗ್ಲೆಂಡ್ ಫೀಲ್ಡರ್ಗಳು ಬರೀ ಆಕಾಶದ ಕಡೆ ಚೆಂಡು ಎಲ್ಲಿ ಹೋಗ್ತಿದೆ ಅಂತ ನೋಡ್ತಾ ನಿಲ್ಬೇಕಾಯ್ತಷ್ಟೇ. ನಿನ್ನೆ ನಡೆದ ಆ ಸ್ಯಾಮ್ಸನ್ ಕಿಶನ್ ಜೊತೆಯಾಟ ಭಾರತದ ಪಾಲಿಗೆ ಬರೀ ರನ್ ಆಗಿರಲಿಲ್ಲ, ಅದು ಇಂಗ್ಲೆಂಡ್ ಮೇಲಿನ ಸೇಡಿನ ಕಿಚ್ಚಾಗಿತ್ತು. ಸಂಜು ಮತ್ತು ಇಶಾನ್ ಜೋಡಿ ಇಂಗ್ಲೆಂಡ್ ಬೌಲರ್ಗಳ ನೆಮ್ಮದಿ ಕೆಡಿಸಿ ಕ್ರೀಸ್ ಬಿಟ್ಟಾಗ ಶತ್ರುಪಾಳೆಯ ಸ್ವಲ್ಪ ನಿಟ್ಟುಸಿರು ಬಿಡಿತು ಅಂದುಕೊಂಡ್ರೆ ಅದು ಅವರ ದೊಡ್ಡ ಭ್ರಮೆಯಾಗಿತ್ತು. ಯಾಕಂದ್ರೆ ಆಮೇಲೆ ಶುರುವಾಗಿದ್ದೇ ಅಸಲಿ ರುದ್ರನರ್ತನ. ಕ್ರೀಸ್ಗೆ ಬಂದ ಶಿವಂ ದುಬೆ ಕೈಯಲ್ಲಿ ಬ್ಯಾಟ್ ಹಿಡಿದಿರಲಿಲ್ಲ, ಬದಲಾಗಿ ಇಂಗ್ಲೆಂಡ್ ಬೌಲರ್ಗಳ ಪಾಲಿನ ಮೃತ್ಯು ದಂಡನೆಯನ್ನೇ ಹಿಡಿದು ಬಂದಂತಿದ್ರು. ಕ್ರೀಸ್ಗೆ ಬಂದವನು ಸುಮ್ಮನೆ ಹೋಗಬಾರದು, ಹೊಡೆದ ಪೆಟ್ಟು ಬೌಂಡ್ರಿ ಲೈನಿಗೆ ನೆನಪಿರಬೇಕು ಅನ್ನೋ ರೇಂಜ್ಗೆ ದುಬೆ ಬ್ಯಾಟ್ ಬೀಸತೊಡಗಿದ್ರು. ಕೇವಲ 25 ಎಸೆತಗಳಲ್ಲಿ 43 ರನ್ ಚಚ್ಚಿದ ದುಬೆ ಆ ಇಂಗ್ಲೆಂಡ್ ಬೌಲರ್ಗಳನ್ನ ಅಕ್ಷರಶಃ ಬೀದಿಗೆ ತಂದರು. 1 ಬೌಂಡ್ರಿ ಮತ್ತು ಬರೋಬ್ಬರಿ 4 ಆಕಾಶಚುಂಬಿತ ಸಿಕ್ಸರ್ಗಳನ್ನು ಸಿಡಿಸಿದಾಗ ವಾಂಖಡೆ ಕ್ರೀಡಾಂಗಣದ ಪ್ರೇಕ್ಷಕರು ಹುಚ್ಚೆದ್ದು ಕುಣಿಯುತ್ತಿದ್ದರು. 14ನೇ ಓವರ್ನಲ್ಲಿ ದುಬೆ ಮತ್ತು ಸಂಜು ಜೋಡಿ ಸೇರಿ ಮಾಡಿದ ಆ 22 ರನ್ಗಳ ಕಿರಿಕಿರಿಯಲ್ಲ, ಅದು ಇಂಗ್ಲೆಂಡ್ ನಾಯಕನಿಗೆ ಯಾವ ಮಟ್ಟಕ್ಕೆ ತಲೆನೋವು ತಂದಿತ್ತೆಂದ್ರೆ ಫೀಲ್ಡಿಂಗ್ ಸೆಟ್ ಮಾಡೋಕ್ಕೂ ಅವರಿಗೆ ದಿಕ್ಕು ತೋಚದಂತಾಗಿತ್ತು. ಇಷ್ಟಕ್ಕೆ ನಿಲ್ಲಲಿಲ್ಲ ಈ ರನ್ ಬೇಟೆ. ಸೂರ್ಯಕುಮಾರ್ ಯಾದವ್ ಕೇವಲ 11 ರನ್ ಒಗೆದರೂ ಅದು ಇಂಗ್ಲೆಂಡ್ ಪಾರಿಗೆ ಎದೆಗೆ ಬಿದ್ದ ಪೆಟ್ಟಿನಂತಿತ್ತು. 17 ಓವರ್ ಮುಗಿಯುವಷ್ಟರಲ್ಲಿ ಭಾರತದ ಮೊತ್ತ 200ರ ಗಡಿ ದಾಟಿ ನೆಗೆಯುತ್ತಿದ್ರೆ ಅತ್ತ ಇಂಗ್ಲೆಂಡ್ ಬೌಲರ್ಗಳು ಇದು ಎಂದು ಮುಗಿಯುತ್ತಪ್ಪ ಅಂತ ದೇವರಲ್ಲಿ ಬೇಡಿಕೊಳ್ಳುವ ಪರಿಸ್ಥಿತಿ ಬಂದಿತ್ತು. ಅಂತಿಮವಾಗಿ ಹಾರ್ದಿಕ್ ಪಾಂಡ್ಯ 27 ರನ್ ಮತ್ತು ತಿಲಕ್ ವರ್ಮಾ 21 ರನ್ ಸಿಡಿಸಿ ಭಾರತದ ಸ್ಕೋರನ್ನ 250ರ ಗಡಿ ದಾಟಿಸಿದ್ರು. ನಿನ್ನೆ ನಡೆದ ಆ ಬ್ಯಾಟಿಂಗ್ ಅಬ್ಬರ ಕೇವಲ ಸ್ಕೋರ್ ಬೋರ್ಡ್ ಮೇಲೆ ರನ್ ಬರೆಯಲಿಲ್ಲ, ಬದಲಾಗಿ ಭಾರತದ ನೆಲದಲ್ಲಿ ನಮ್ಮನ್ನ ಮುಟ್ಟೋರು ಯಾರೂ ಇಲ್ಲ ಅನ್ನೋ ಸೀರಿಯಸ್ ಮೆಸೇಜನ್ನ ಇಂಗ್ಲೆಂಡ್ ತಂಡದ ಎದೆಗೆ ನಾಟುವಂತೆ ಮಾಡಿತು. 253 ರನ್ಗಳ ಆ ಬೃಹತ್ ಮೊತ್ತ ನೋಡಿದಾಗಲೇ ಅರ್ಧ ಪಂದ್ಯ ಭಾರತದ ಪರವಾಗಿ ವಾಲಿತ್ತು. 253 ರನ್ಗಳ ಆಕಾಶದಂತಹ ಗುರಿ ಬೆನ್ನಟ್ಟಿದ ಇಂಗ್ಲೆಂಡ್ ತಂಡಕ್ಕೆ ನಿನ್ನೆ ಆರಂಭದಲ್ಲೇ ನಮ್ಮ ಬೌಲರ್ಗಳು ನಕ್ಷತ್ರ ತೋರಿಸಿದ್ರು. ಫಿಲ್ ಸಾಲ್ಟ್ ಮತ್ತು ಬಟ್ಲರ್ ಅಂತಹ ಘಟಾನುಘಟಿಗಳು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಪೆವಿಲಿಯನ್ ಕಡೆ ಮುಖ ಮಾಡಿದಾಗ ಇವತ್ತು ಇಂಗ್ಲೆಂಡ್ ಕಥೆ ಮುಗಿದಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅಸಲಿ ಟ್ವಿಸ್ಟ್ ಶುರುವಾಗಿದ್ದೇ ಜೇಕಬ್ ಬೆಥೆಲ್ ಕ್ರೀಸ್ಗೆ ಬಂದ ಮೇಲೆ. ಆ ಹುಡುಗ ಬ್ಯಾಟ್ ಹಿಡಿದು ನಿಂತ ರೀತಿ ನೋಡಿದರೆ ಗೊತ್ತಿಲ್ಲದ ಊರಿಗೆ ಬಂದು ಸುಮ್ಮನೆ ಹೋಗೋನಲ್ಲ ನಾನು, ಇಲ್ಲಿಯೂ ನನ್ನ ಹೆಸರನ್ನ ಬರೆದಿಟ್ಟು ಹೋಗ್ತೀನಿ ಅನ್ನೋ ಛಲ ಕಣ್ಣಲ್ಲಿ ಎದ್ದು ಕಾಣ್ತಿತ್ತು. ಕೇವಲ 48 ಎಸೆತಗಳಲ್ಲಿ 105 ರನ್ ಚಚ್ಚಿದ ಬೆಥೆಲ್ 8 ಬೌಂಡ್ರಿ ಮತ್ತು 7 ಆಕಾಶಚುಂಬಿತ ಸಿಕ್ಸರ್ಗಳ ಮೂಲಕ ವಾಂಖಡೆ ಅಂಗಳದಲ್ಲಿ ಕಿಚ್ಚು ಹಚ್ಚಿದ್ದ. ಆ ಹೊಡೆತಗಳಿಗೆ ನಮ್ಮ ಬೌಲರ್ಗಳು ಒಂದು ಕ್ಷಣ ಬೆಚ್ಚಿಬಿದ್ದಿದ್ರು. ಸ್ಟೇಡಿಯಂನಲ್ಲಿ ಕುಳಿತಿದ್ದ ಪ್ರೇಕ್ಷಕರು ಉಸಿರು ಬಿಗಿ ಹಿಡಿದು ನೋಡ್ತಾ ಇದ್ರು, ಯಾಕಂದ್ರೆ ಪಂದ್ಯದ ಗತಿ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇತ್ತು. ಬೆಥೆಲ್ ಶತಕ ಬಾರಿಸಿ ಅಬ್ಬರಿಸ್ತಾ ಇದ್ದಾಗ ಇಂಗ್ಲೆಂಡ್ ಗೆಲುವಿನ ಹತ್ತಿರ ಸುಳಿಯುತ್ತಿತ್ತು. ಆದರೆ ನಿನ್ನೆ ನಮ್ಮ ಬೌಲರ್ಗಳು ಬಿಟ್ಟುಕೊಡುವ ಆಟಗಾರರಾಗಿರಲಿಲ್ಲ. ಅಕ್ಷರ್ ಪಟೇಲ್ ಅವರ ಆ ವಿಷದಂತಹ ಸ್ಪಿನ್ ಮತ್ತು ಜಸ್ಪ್ರೀತ್ ಬುಮ್ರಾ ಅವರ ಆ ನಿಖರವಾದ ಯಾರ್ಕರ್ಗಳು ಇಂಗ್ಲೆಂಡ್ ಬ್ಯಾಟರ್ಗಳ ಎದೆ ನಡುಗಿಸಿದವು. ಕೊನೆಯ ಓವರ್ಗಳಲ್ಲಿ ಗೆಲ್ಲಲು 30 ರನ್ ಬೇಕಿದ್ದಾಗ ಜೋಫ್ರಾ ಆರ್ಚರ್ ಸತತ 3 ಸಿಕ್ಸರ್ ಹೊಡೆದು ಬೆದರಿಸಿದ್ರು. ಹರ್ಷದೀಪ್ ಸಿಂಗ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಸಂಯಮದ ಬೌಲಿಂಗ್ ಇಂಗ್ಲೆಂಡ್ ಕನಸನ್ನ ನುಚ್ಚುನೂರು ಮಾಡಿತು. ಶತಕ ಬಾರಿಸಿ ಮೆರೆಯುತ್ತಿದ್ದ ಬೆಥೆಲ್ ರನ್ಔಟ್ ಆಗುತ್ತಿದ್ದಂತೆ ಇಂಗ್ಲೆಂಡ್ನ ಅಸಲಿ ಆಟಕ್ಕೆ ಎಳ್ಳು ನೀರು ಬಿಟ್ಟಂತಾಯಿತು. 246 ರನ್ಗಳಿಗೆ ಇಂಗ್ಲೆಂಡನ್ನ ಕಟ್ಟಿಹಾಕಿದ ನಮ್ಮ ಬೌಲರ್ಗಳು ಇದು ನಮ್ಮ ಗಲ್ಲಿ, ಇಲ್ಲಿ ನಾವೇ ಕಿಂಗ್ ಅನ್ನೋದನ್ನ ಅಕ್ಷರಶಃ ಎದುರಾಳಿಗಳ ಎದೆಯಲ್ಲಿ ಹಚ್ಚೆ ಹಾಕುವಂತೆ ತೋರಿಸಿಕೊಟ್ರು. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ ಭಾರತದ ಬೇರೆ ಬೌಲರ್ಸ್ಗಳು ರನ್ಸ್ಗಳನ್ನ ಬಿಟ್ಟುಕೊಡ್ತಿದ್ರೆ ಆ ಬೌಲರ್ ಮಾತ್ರ ಭಾರತ ತಂಡವನ್ನ ಹೇಗಾದರೂ ಫೈನಲ್ಗೆ ಮುಟ್ಟಿಸಬೇಕು ಅಂತ ಬೌಲಿಂಗ್ ಹಾಡ್ತಿದ್ರು. ಅವರೇ ಯಾರ್ಕರ್ ಕಿಂಗ್ ಬುಮ್ರಾ. ಬ್ಯಾಟರ್ಗಳು ಅಬ್ಬರಿಸಿ ರನ್ ಕೊಳ್ಳೆ ಹೊಡಿಬಹುದು, ಆದರೆ ಪಂದ್ಯದ ಗತಿಯನ್ನ ಬುಡಮೇಲು ಮಾಡೋ ತಾಕತ್ತಿರೋದು ಮಾತ್ರ ನಮ್ಮ ಜಸ್ಪ್ರೀತ್ ಬುಮ್ರಾಗೆ. ನಿನ್ನೆ ಬೆಥೆಲ್ ಆ ರೀತಿ ಅಬ್ಬರಿಸ್ತಾ ಇದ್ದಾಗ ಇಡೀ ಸ್ಟೇಡಿಯಂನಲ್ಲಿ ಮೌನ ಆವರಿಸಿತ್ತು. ಆದರೆ ಬುಮ್ರಾ ಕೈಗೆ ಚೆಂಡು ಬಂದಾಗ ಮಾತ್ರ
ಇಂಗ್ಲೆಂಡ್ ಬ್ಯಾಟರ್ಗಳ ಎದೆಯಲ್ಲಿ ನಡುಕ ಶುರುವಾಗಿತ್ತು. ಬೌಲಿಂಗ್ ಅಂದ್ರೆ ಬರೀ ವೇಗ ಅಲ್ಲ, ಅದು ಎದುರಾಳಿಯ ಸ್ಟಂಪ್ ಹಾರಿಸೋ ಕಲೆ ಅನ್ನೋದನ್ನ ಬುಮ್ರಾ ನಿನ್ನೆ ಮತ್ತೊಮ್ಮೆ ಸಾಬೀತುಪಡಿಸಿದರು. ನಿನ್ನೆಯ ಆ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಬುಮ್ರಾ ಎಸೆದ 4 ಓವರ್ಗಳಲ್ಲಿ ಕೇವಲ 33 ರನ್ ಬಿಟ್ಟುಕೊಟ್ಟು ಒಂದು ಪ್ರಮುಖ ವಿಕೆಟ್ ಕಿತ್ತದಷ್ಟೇ ಅಲ್ಲ, ರನ್ ಹರಿಯದಂತೆ ತಡೆದು ಇಂಗ್ಲೆಂಡ್ ಪಡೆಯ ಉಸಿರು ಗಟ್ಟುವಾಗುವಂತೆ ಮಾಡಿದರು. ವಿಶೇಷವಾಗಿ ಆ ಡೆತ್ ಓವರ್ಗಳಲ್ಲಿ ಬುಮ್ರಾ ಎಸೆದ ಯಾರ್ಕರ್ಗಳು ಅಕ್ಷರಶಃ ಇಂಗ್ಲೆಂಡ್ ಬ್ಯಾಟರ್ಗಳ ಕಾಲಿಗೆ ಹಾಕಿದ ಬೇಡಿಯಂತಿದ್ದವು. ಬೆಥೆಲ್ ಎಷ್ಟೇ ಫಾರ್ಮ್ನಲ್ಲಿದ್ದರೂ ಬುಮ್ರಾ ಎದುರು ರನ್ ತೆಗೆಯಲು ಪರಗಾಡ್ತಾ ಇದ್ರು. ಬುಮ್ರಾ ಅವರ ಆ ಸ್ಲೋಯರ್ 1 ಮತ್ತು ಬೆಂಕಿಯುಗುಳುವ ಯಾರ್ಕರ್ಗಳು ಪಂದ್ಯದ ಅಂತಿಮ ಹಂತದಲ್ಲಿ ಭಾರತಕ್ಕೆ ಶ್ರೀರಕ್ಷೆಯಾದವು. ನಿನ್ನೆ ಬುಮ್ರಾ ವಿಕೆಟ್ ಪಡೆದದ್ದಕ್ಕಿಂತ ಹೆಚ್ಚಾಗಿ ಇಂಗ್ಲೆಂಡ್ ತಂಡದ ಗೆಲುವಿನ ವೇಗಕ್ಕೆ ಬ್ರೇಕ್ ಹಾಕಿದ ರೀತಿ ಇದೆಯಲ್ಲ, ಅದು ನಿಜವಾದ ಮಾಸ್ಟರ್ ಕ್ಲಾಸ್. ಕೇವಲ 8.20ಯ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ ಬುಮ್ರಾ ವಿಶ್ವದ ಯಾವುದೇ ಬ್ಯಾಟರ್ ತನ್ನ ಎದುರು ನಿಲ್ಲೋದು ಸುಲಭ ಅಲ್ಲ ಅನ್ನೋ ಸೀರಿಯಸ್ ಮೆಸೇಜ್ ರವಾನಿಸಿದ್ದಾರೆ. ಫೈನಲ್ನಲ್ಲಿ ನ್ಯೂಜಿಲೆಂಡ್ ಬ್ಯಾಟರ್ಗಳಿಗೂ ಇದೇ ರೀತಿ ನಕ್ಷತ್ರ ತೋರಿಸಲು ಬುಮ್ರಾ ಈಗ ಪಕ್ಕಾ ಸ್ಕೆಚ್ ಹಾಕಿದ್ದಾರೆ. ಇಂಗ್ಲೆಂಡ್ನ ಬ್ಯಾಟರ್ಸ್ ಎಷ್ಟೇ ಕುಣಿದ್ರೂ ಕೊನೆಗೆ ಗೆಲುವು ಬರೆದಿದ್ದು ಮಾತ್ರ ನಮ್ಮ ಭಾರತದ ಹೆಸರಲ್ಲೇ. ನಿನ್ನೆ ವಾಂಖಡೆ ಮೈದಾನದಲ್ಲಿ ಭಾರತ 7 ರನ್ಗಳ ರೋಚಕ ಜಯ ಸಾಧಿಸಿದ್ದಂತೆ ಇಡೀ ದೇಶವೇ ಸಂಭ್ರಮದ ಮಳೆಯಲ್ಲಿ ನೆನೆದು ಹೋಗಿತ್ತು. ಇದು ಬರೀ ಒಂದು ಪಂದ್ಯದ ಗೆಲುವಲ್ಲ, ಸತತ 2ನೇ ಬಾರಿಗೆ ಟಿ20 ವಿಶ್ವಕಪ್ ಫೈನಲ್ಗೆ ಹಾರಿದ ಭಾರತದ ಅಸಲಿ ತಾಕತ್ತು. ಹಳೆ ಸೇಡು ಇನ್ನೂ ಬಾಕಿ ಇದೆ, ಈ ಬಾರಿ ಕಪ್ ನಮ್ಮದೇ ಅನ್ನೋ ಖಡಕ್ ಸಂದೇಶವನ್ನ ಟೀಂ ಇಂಡಿಯಾ ಜಗತ್ತಿಗೆ ಸಾರಿದೆ. ವಿಶೇಷ ಅಂದ್ರೆ ಈ ಪಂದ್ಯಕ್ಕೂ ಮೊದಲು ಟೀಂ ಇಂಡಿಯಾ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರು ಮದುವೆ ಸಮಾರಂಭದಲ್ಲಿ ಬ್ಯುಸಿಯಾಗಿದ್ರು. ತಂಡದ ಗೆಲುವಿನ ಪ್ಲಾನ್ ಮಾತ್ರ ಒಂದು ಕ್ಷಣವೂ ಹಳಿ ತಪ್ಪಿರಲಿಲ್ಲ. ಗಂಭೀರ್ ಅವರ ಆ ಸೀರಿಯಸ್ ಸ್ಟ್ರಾಟಜಿ ಮತ್ತು ಹುಡುಗರ ಮೈ ನವಿರೇಳಿಸುವ ಹೋರಾಟದಿಂದಾಗಿಯೇ ಬಲಿಷ್ಠ ಇಂಗ್ಲೆಂಡ್ ಪಡೆಯೇ ಮಂಡಿಯೂರಿತು. ಈ ಗೆಲುವಿನೊಂದಿಗೆ ಭಾರತ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದೆ. 2023ರಿಂದ 2026ರವರೆಗೆ ಸತತ 4 ವರ್ಷಗಳ ಕಾಲ ಐಸಿಸಿ ಟೂರ್ನಿಗಳ ಫೈನಲ್ ತಲುಪಿದ ಏಕೈಕ ತಂಡ ಎಂಬ ಹೆಗ್ಗಳಿಕೆಗೆ ನಮ್ಮ ಹುಡುಗರು ಪಾತ್ರರಾಗಿದ್ದಾರೆ. ಸಂಜು ಸ್ಯಾಮ್ಸನ್ ಅವರ ಆ 89 ರನ್ಗಳ ಅಬ್ಬರ ವಿರಾಟ್ ಕೊಹ್ಲಿಯವರ ಹಳೆಯ ದಾಖಲೆಯನ್ನೇ ಅಳಿಸಿ ಹಾಕಿದ್ದು ಹೊಸ ಯುಗ ಆರಂಭವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ನಿನ್ನೆ ನಡೆದ ಆ ರಣಬೇಟೆಯ ನಂತರ ಈಗ ಇಡೀ ವಿಶ್ವದ ಕಣ್ಣು ಭಾನುವಾರ ನಡೆಯಲಿರುವ ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಫೈಟ್ ಮೇಲಿದೆ. ಕಪ್ ಗೆಲ್ಲೋವರೆಗೂ ಈ ಬೆಂಕಿ ಆರೋದಿಲ್ಲ. ಫೈನಲ್ನಲ್ಲಿ ಕಿವೀಸ್ ಪಡೆಯನ್ನ ಧೂಳಿಪಟ ಮಾಡೋದೇ ನಮ್ಮ ಮುಂದಿರುವ ಏಕೈಕ ಗುರಿ. ಇದಾಗಿತ್ತು ಸ್ನೇಹಿತರೆ ನಿನ್ನೆಯ ಭಾರತ ಮತ್ತು ಇಂಗ್ಲೆಂಡ್ ಪಂದ್ಯದ ಹೈಲೈಟ್ಸ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಭಾರತ ಮುಂದಿನ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನ ಇದೇ ರೀತಿ ಮಣಿಸುತ್ತಾ? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೂ ನೀವಿನ್ನ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.